ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಸಂಚಾರದಲ್ಲಿ ಯಾವ ರೀತಿಯಾದಂತಹ ವ್ಯತ್ಯಯಗಳು ಇಲ್ಲ. ರಾಜ್ಯದ ನಾನಾ ಭಾಗಗಳಿಂದ ಎಂದಿನಂತೆ ಬಸ್ ಸಂಚಾರಗಳು ಆರಂಭ ಆಗಿವೆ. ತನ್ನ ಪಾಡಿಗೆ ತಾನು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾವೆ. ಯಾವುದೇ ರೀತಿಯಾದಂತಹ ಬಂದ್ನ ಬಿಸಿ ಮಂಗಳೂರಿನಲ್ಲಿ ಕಾಣ ಸಿಗ್ತಾ ಇಲ್ಲ. ಬಂದ್ಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ಗಳು ಕೂಡ ಸಿಗ್ತಾ ಇಲ್ಲ. ತಮ್ಮ ಪಾಡಿಗೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ ಜನರು. ಅಂಗಡಿ ಮುಂಗಟ್ಟುಗಳನ್ನ ಓಪನ್ ಮಾಡಿಕೊಂಡು ಹೂ ವ್ಯಾಪಾರ ಮಾಡಿಕೊಂಡು ಮೀನಿನ ವ್ಯಾಪಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಬಂದ್ನ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ರಿಯಾಕ್ಷನ್ ಇಲ್ಲ ಅವ್ರ ಕಡೆಯಿಂದ. ಮಂಡ್ಯದ ಅಂದ್ರೆ ಒಂದ್ ಕಡೆ ಮಂಡ್ಯ, ಮೈಸೂರು ಭಾಗಗಳಲ್ಲಿ ಯಾವ ರೀತಿಯಾದಂತಹ ಬಂದ್ಗೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆಯೋ. ಆದ್ರೆ ಮಂಡ್ಯದಲ್ಲಿ ಗಮನಿಸಿದ್ವಿ, ಮತ್ತೊಂದು ಕಡೆ ಮೈಸೂರು ಗಮನಿಸಿದ್ವಿ. ಆದ್ರೆ ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ಬಂದ್ಗಳು ಕೂಡ ಆಗ್ತಾ ಇಲ್ಲ. ಎಂದಿನಂತೆ ನೋಡಿ ದೃಶ್ಯದಲ್ಲೂ ಕೂಡ ಕಾಣ ಸಿಗ್ತಾ ಇದೆ. ಎಂದಿನಂತೆ ಆಟೋಗಳು, ಟ್ಯಾಕ್ಸಿಗಳು, ಏನು ಖಾಸಗಿ ವಾಹನಗಳೆಲ್ಲವೂ ಕೂಡ ಸಂಚಾರ ಮಾಡ್ತಾ ಇದ್ದಾವೆ. ಬೈಕ್ಗಳು ಕೂಡ ಸಂಚಾರ ಮಾಡ್ತಾ ಇದ್ದಾವೆ. ಕೆಎಸ್ಆರ್ಟಿಸಿ ಬಸ್ ಕೂಡ ಸಂಚಾರ ಕೂಡ ಮಾಡ್ತಾ ಇದೆ. ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಬಸ್ಗಳು ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಮಂಗಳೂರಿನಿಂದ ಬೆಂಗಳೂರಿಗೆ ಬಸ್ ಸಂಚಾರ ನಡೀತಾ ಇದೆ. ಮಂಗಳೂರಿಂದ ಮಂಡ್ಯ, ಮೈಸೂರು ಕಡೆ ಕೂಡ ಬಸ್ ಸಂಚಾರ ಕೂಡ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗ್ತಾ ಇಲ್ಲ. ಸೊ ಪ್ರತಿಭಟನೆಯ ಕಾವು ಅಲ್ಲಿ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ತಮ್ಮ ಪಾಡಿಗೆ ತಮ್ಮ ಕೆಲಸಗಳನ್ನ ಕೂಡ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಮೀನಿನ ವ್ಯಾಪಾರಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಟೈಮ್ ಕಳೆದಂತೆ ಕೆಲವು ಕಡೆ ಬದಲಾವಣೆ ಆಗಬಹುದು. ಆದರೆ ಮಂಗಳೂರಿನಲ್ಲಿ ಆ ರೀತಿಯಾದಂತಹ ಚಿತ್ರಣಗಳು ಕೂಡ ಕಾಣ ಸಿಗ್ತಾ ಇಲ್ಲ. ಸೊ ಇಲ್ಲಿ ಕನ್ನಡಕ್ಕೆ ಅವಮಾನ ಆಗ್ತಾ ಇದೆ, ಕನ್ನಡ ಭಾಷೆಗೆ ಅವಮಾನ ಆಗ್ತಾ ಇದೆ, ಕನ್ನಡಿಗರಿಗೆ ಬೆಲೆ ಇಲ್ಲ, ಕರ್ನಾಟಕದಲ್ಲಿ ಕನ್ನಡನ ತಾತ್ಸಾರ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತುಗಳು, ಆರೋಪಗಳು ಸಾಕಷ್ಟು ಕೇಳ ಸಿಗ್ತಾ ಇದ್ದಾವೆ. ಸೊ ಇವತ್ತು ಕರ್ನಾಟಕದಾದ್ಯಂತ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಅಲ್ಲಲ್ಲಿ ಬಂದ್ಗೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ರೆ ಕೆಲವು ಕಡೆ ನೀರಸ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಇನ್ನೂ ಕೆಲವು ಕಡೆ ಯಾವುದೇ ರೆಸ್ಪಾನ್ಸ್ಗಳು ಕೂಡ ಸಿಗ್ತಾ ಇಲ್ಲ. ತಂಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಆರಾಮಾಗಿ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಒಂದು ಕಡೆ ಬೆಂಗಳೂರಿನಲ್ಲಿ BMTC ಬಸ್, ಆಟೋ ಸಂಚಾರ ಎಲ್ಲವೂ ಕೂಡ ಆಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಕೂಡ ಸುದ್ದಿಯನ್ನು ನೀಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಆಟೋ ಚಾಲಕರನ್ನ ಮಾತನಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಹೊಟ್ಟೆಪಾಡು ನಡಿಬೇಕಲ್ವಾ ಮೇಡಮ್, ಹಾಗಾಗಿ ನಾವು ಕೆಲಸದಲ್ಲಿ ನಿರತರಾಗಿದ್ದೀವಿ. ಇನ್ನು ನಾವು ಕನ್ನಡ ನಾಡು ನುಡಿ ಜಲ ಅಂತ ಬಂದಂತಹ ಸಂದರ್ಭದಲ್ಲಿ ನಮ್ಮ ಬೆಂಬಲ ಯಾವತ್ತಿಗೂ ಇರುತ್ತೆ. ಕನ್ನಡ ಅಂತ ಬಂದಂತಹ ಸಂದರ್ಭದಲ್ಲಿ ನಾವು ಮೊದಲಿಗೆ ನಿಲ್ಲೋದೇ ಫಸ್ಟು ಆಟೋ ಮಾಲೀಕರು, ಆಟೋ ಸಂಘದವರು ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ರು. ಅದರಂತೆಯೇ ಎಂದಿನಂತೆ ಆಟೋ ನಡೀತಾ ಇದೆಯಲ್ಲ, ಸಂಚಾರಗಳಾಗ್ತಾ ಇದೆಯಲ್ಲ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ನಾವು ಕೂಡ ಡ್ರಾಪ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದೀವಿ ಹೊರತು ನಾವು ಕನ್ನಡಕ್ಕೆ ಅವಮಾನ ಮಾಡ್ತಾ ಇಲ್ಲ. ನಾವು ಮೊದಲಿಗೆ ಕನ್ನಡ ಪರ ನಿಲ್ತೀವಿ. ಸೊ ಹಾಗಾಗಿ ಸಂಘಟನೆಗಳು ಕೂಡ ಬೆಂಬಲವನ್ನ ಕೂಡ ಕೊಟ್ಟಿವೆ. 10 ಗಂಟೆ ನಂತರ ನಾವು ನೋಡಿಕೊಂಡು ನಾವು ಸಂಚಾರವನ್ನ ಮಾಡಬೇಕಾ ಬೇಡವಾ, ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಸಂಚಾರ ಮಾಡಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಕೇಳ ಸಿಗ್ತಾ ಇದೆ. ಇನ್ನೂ ಕೆಲ ಆಟೋ ಚಾಲಕರು ಇರ್ತಾರೆ. ಆಟೋ ಚಾಲಕರು ಹೊಟ್ಟೆಪಾಡು ನಡಿಬೇಕು, ನಾವು ಕೂಡ ಆಟೋಗೆ EMI ಕಟ್ಟಬೇಕಲ್ವಾ, ಸೊ ನಮ್ಮ ಸಂಸಾರಗಳು ಕೂಡ ನಡಿಬೇಕಲ್ವಾ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಸದ್ಯಕ್ಕೆ ಚಿತ್ರಣಗಳು ಯಾವುದೂ ಕೂಡ ಬದಲಾವಣೆಯನ್ನ ಕಂಡಿಲ್ಲ. ಬಟ್ ಆದ್ರೆ 10:30, 11 ಗಂಟೆ ನಂತರ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ದಾವಣಗೆರೆ, ಮೈಸೂರು,